ನಮ್ಮಲ್ಲಿ ತುಂಬಾ ಜನರು ಇಷ್ಟಪಟ್ಟು ಟೀ ಕುಡಿತೀವಿ. ಆದ್ರೆ ನಾನು ಇದ್ರ ಬಗ್ಗೆ ಓದ್ತಾ ಇದ್ದಾಗ ನನಗೆ ಗೊತ್ತಾಯ್ತು, ಟೀ ಮೂಲತಃ ಭಾರತ ದೇಶದಲ್ಲ, ಚೀನಾ ದೇಶದಿಂದ ಭಾರತಕ್ಕೆ ಪರಿಚಯಿಸಲ್ಪಟ್ಟಿದ್ದು ಅಂತ. ನಾವಿದಕ್ಕೆ ನಮ್ಮದೇ ಆಗಿರೋ ಮಸಾಲೆಗಳನ್ನ ಸೇರಿಸಿ ಮಸಾಲಾ ಚಾಯ್ ಮಾಡ್ಕೊಂಡು ಕುಡಿತೀವಿ. ಹಾಗೆ ಯಾವ ವಸ್ತು ಭಾರತ ಮೂಲದ್ದೇ ಆಗಿರುತ್ತೆ ಅದನ್ನ ನಾವು ದೇಸಿ ವಸ್ತು ಅಂತ ಕರೆದ್ರೆ, ವಿದೇಶದಿಂದ ಭಾರತಕ್ಕೆ ಬಂದಿರೋ ವಸ್ತುಗಳನ್ನ ವಿದೇಶಿ ವಸ್ತುಗಳು ಅಂತ ಕರಿತೀವಿ. ಈಗ ಸ್ವಲ್ಪ ಯೋಚನೆ ಮಾಡಿ, ನಾವು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಸಮೋಸ ದೇಸಿನ ವಿದೇಸಿನ? ಹಾಗೆ ನಾವೆಲ್ಲರೂ ಇಷ್ಟಪಟ್ಟು ಆಡುವಂತ ಕ್ರಿಕೆಟ್ ಆಟ ದೇಸಿನ ವಿದೇಸಿನ? ನಾವು ಅಡಿಗೆಯಲ್ಲಿ ಬಳಸೋ ಮೆಣಸು ದೇಸಿನ ವಿದೇಸಿನ? ಈ ರೀತಿ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ಬಿಟ್ಟಿರೋಕ್ಕಾಗೋದೇ ಇಲ್ಲ ಅನ್ನೋಂಥ ಎಷ್ಟೋ ವಸ್ತುಗಳು ಬೇರೆ ದೇಶದಿಂದ ಭಾರತಕ್ಕೆ ಬಂದು ನಾವು ಅದನ್ನ ಅಳವಡಿಸ್ಕೊಂಡಿದೀವಿ. ಹಾಗೆ ಭಾರತದ ಎಷ್ಟೋ ವಸ್ತುಗಳನ್ನ ಬೇರೆ ದೇಶದವರು ಕೂಡ ಬಳಸ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಇದೇ ರೀತಿ ನೀವು ಚಟುವಟಿಕೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಕಾರ್ಡ್ ನಂಬರ್ 1 ನೋಡಿ.